ಪಾರ್ಟಿಯ ಪುಣ್ಯದ ಎಲ್ಲ ನನ್ನ ಗೌರವದ ಹೋರಾಡಿಗ ಎಲ್ಲರೂ ಕೂಡ ಸೇರಿ ಇವತ್ತು ನಾವು ಎಂತಹ ಪರಿಸ್ಥಿತಿಯಲ್ಲಿ ದೇಶದಲ್ಲಿ ಇವತ್ತಿನ ಮಾತನ್ನ ಆಡಬೇಕಾಗಿರುವ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ನಾವು ನಮ್ಮ ಕಷ್ಟಗಳನ್ನ ಅದು ನಮ್ಮ ದೇಶದ ಅಭಿವೃದ್ಧಿ ವಿಚಾರಗಳನ್ನ ಅದು ನಮಗೆ ಹೋದಂತಹ ಕಾನೂನು ತೊಂದರೆಗಳ ಬಗ್ಗೆ ನೀವು ಮಾತಾಡಿ ಅಂತ ನಮ್ಮ ಪ್ರತಿನಿಧಿಗಳಾಗಿ MP MLA ಇವನ್ನ ಆರಿಸಿ ನಾವು ಕಳಿಸ್ತೀವಿ. ಆದ್ರೆ ಇವತ್ತು ಎಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ನಾವು ನಮ್ಮ ಸಮಸ್ಯೆಗಳ ಬಗ್ಗೆ ನಮ್ಮ ಅಭಿವೃದ್ಧಿ ಬಗ್ಗೆ ಮಾತಾಡಿ ಅಂತ ಯಾರನ್ನ ಕಳಿಸ್ತಾ ಇದೀವಲ್ಲ ಅವರು ಒಂದು ಲೋಕಸಭೆ ಗೇಟ್ ಅಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡೋ ಮಟ್ಟಿಗೆ ಬಂದಿದೆ. ನಾವು ಇಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಾ ನಮ್ಮ ಹಕ್ಕುಗಳನ್ನ ಕಾಪಾಡಿ ನಮ್ಮ ಅನುಕೂಲಗಳನ್ನ ಕೊಡಿ, ನಮ್ಮ ಬಡ್ಜೆಟ್ ಅನ್ನ ಕೊಡಿ, ನಮ್ಗೆ ರಕ್ಷಣೆ ಕೊಡಿ, ನಮ್ಮ ದೇಶವನ್ನ ಕಾಪಾಡಿ ಅಂತ ನಾವಿಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಾ ಕೂಗ್ತಾ ಇರ್ತೀವಿ. ಯಾರಿಗೆ ಈ ದೇಶವನ್ನ ಆಡಳಿತಾತ್ಮಕವಾಗಿ ಯಾರು ಮುಂದುವರಿಸಬೇಕಿದೆಯಲ್ಲ ಅವ್ರಿಗೆ ಕೇಳಿಸ್ಲಿ ಅಂತ. ಎಂತ ದುರಂತ ನೋಡಿ, ಒಬ್ಬ ಸರ್ವಾಧಿಕಾರಿಯ ಆಡಳಿತದಲ್ಲಿ ಇವತ್ತು ನಮ್ಮ ಜನಪ್ರತಿನಿಧಿಗಳು ಲೋಕಸಭೆಯ ಗೇಟ್ ಅಲ್ಲಿ ಕೂತ್ಕೊಂಡು ನಮಗೆ ನ್ಯಾಯ ಕೊಡಿ, ನಮಗೆ ರಕ್ಷಣೆ ಕೊಡಿ, ನಮಗೆ ಹಕ್ಕು ಕೊಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. 141 MP ಗಳನ್ನ ಸಸ್ಪೆಂಡ್ ಮಾಡಿ ಹೊರಗಡೆ ಕಳಿಸ್ತಾರೆ ಅಂತಂದ್ರೆ ಇದೇನು ಪ್ರಜಾಪ್ರಭುತ್ವ ರಾಷ್ಟ್ರನ ಅಥವಾ ಸರ್ವಾಧಿಕಾರಿ ಆಡಳಿತನ ಅಥವಾ ಸಾರಿ ಈ ಮಾತನ್ನು ಉಪಯೋಗಿಸಬಾರ್ದು ಅನ್ಸುತ್ತೆ. ಆದ್ರೆ ನನ್ನ ಪ್ರಶ್ನೆ ಅದು, ಇದು ಯಾರಪ್ಪಂದಾದ್ರೂ ದೇಶನ ಯಾರೋ ಒಬ್ರು ಕೊಟ್ಬಿಟ್ಟಿದೀವ, ಇದು ನಿಮ್ಮ ಅಪ್ಪಂದು ಮಡಿಕೊಳ್ಳಪ್ಪ, ನೀನು ಹೇಳುವಂಗ ಪಾಪ ನಿಮ್ ತಂದೆ ತಾಯಿ ಬಹಳ ಕಷ್ಟ ಬಿದ್ದು ದೇಶವನ್ನ ಸಂಪಾದನೆ ಮಾಡಿದ್ದಾರೆ, ನೀನು ಉತ್ತರಾಧಿಕಾರಿ, ನೀನ್ ಆಡ್ದಂಗೆ ಆಡ್ಸ್ಕೊಂಡು ಹೋಗು, ನಾವು ಕೇಳ್ತೀವಿ ನಮ್ಮ ಮಟ್ಟೆ ಬಂದಿದ್ದೀವ. ಈ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ನಿಜಕ್ಕೂ 141 ಜನ ಸಂಸದರು ಏನಕ್ಕೆ ಅಮಾನತಾಗಿದೆ? ಅದಕ್ಕೆ ಎಂತ ಕಾರಣ ನೋಡಿ, ಹಲವಾರು ಕಾರಣಗಳು ಹೋಗ್ತವೆ. ಒಬ್ರು ಪಾಸ್ಪೋರ್ಟ್ ಕೊಟ್ಟರು ಅಂತ, ಮತ್ತಿನ್ನೇನೋ ಜೋರಾಗಿ ಪ್ರಶ್ನೆ ಮಾಡಿದ್ರು ಅಂತ, ಮತ್ತೆ ಇತ್ತೀಚೆಗೆ ಏನೋ ಸಸ್ಪೆಂಡ್ ಆಗಿದ್ದಾರೆ. ಅವರೆಲ್ಲ ಕೇಳ್ತಾ ಇರೋದಿಲ್ಲ ಅಂತಂದ್ರೆ ಸಂಸತ್ ದೇಶದ ಬಹಳ ದೊಡ್ಡ ಪ್ರಜಾಪ್ರಭುತ್ವವನ್ನು ಎತ್ತಿ ಇಡಬೇಕಾಗಿರುವಂತಹ ಒಂದು ಭವನ, ಈ ದೇಶದ ಅತಿ ದೊಡ್ಡ ಒಂದು ಆಡಳಿತಾತ್ಮಕವಾದಂತಹ ಒಂದು ಸ್ಥಳ ಅದು. ಅಲ್ಲಿ ಯಾರೋ ಆಗಂತಕ್ಕೂ ಒಳಗಡೆ ಬರ್ತಾರೆ, ಕಲರ್ ಬಾಂಬನ್ನ ಸಿಡಿಸ್ತಾರೆ, ರಕ್ಷಣೆ ಇಲ್ಲ. ಇಲ್ಲಿ ಸಂಸದರಾಗಿ ನಮಗೆ ರಕ್ಷಣೆ ಇಲ್ಲ ಅಂದ್ರೆ ಈ ದೇಶಕ್ಕೆ ಏನಾದ್ರು ರಕ್ಷಣೆ ಕೊಡ್ತೀವಿ ಅಂತ ಪ್ರಶ್ನೆ ಮಾಡಬೇಕು. ಅದಕ್ಕೆ ಚರ್ಚೆಗೆ ಅವಕಾಶ ಕೊಡಿ ಅಂದ್ರು. ಅವ್ರು ಇನ್ನೂ ಏನು ಮಾತಾಡಿಲ್ಲ ಒಳಗಡೆ. ತುಂಬಾ ಜನ ಈ ವಾಟ್ಸಪ್ಗಳಲ್ಲಿ ಈ ಬಿಜೆಪಿಯ ಭಕ್ತರು ₹2 ಗಿರಾಕಿ ಹೇಳಿದಾರಲ್ಲ, ಅವರು ಬರಿತಾ ಇದ್ದಾರಲ್ಲ, ದುಡಿಯೋಕೆ ಯೋಗ್ಯತೆ ಇರೋದಿಲ್ಲ ಅವ್ರಿಗೆ. ಒಂದು ಟ್ವೀಟ್ ಒಂದು ಸ್ಟೇಟಸ್ ₹2 ಸಂಪಾದನೆ ಮಾಡೋದು, ₹2 ಗಿರಾಕಿಗಳು ಬರ್ತಿರ್ತಾರೆ. ಸಂಸತ್ನಲ್ಲಿ ಈ ಸಂಸದೆಲ್ಲ ಗಲಾಟೆ ಮಾಡ್ಬಿಟ್ಟು ಪ್ರಧಾನಮಂತ್ರಿಗಳಿಗೆ ಅವಾಚ್ಯವಾಗಿ ಮಾತಾಡ್ಬಿಟ್ಟು ಸ್ಪೀಕರ್ ಎಷ್ಟು ಹೇಳಿದ್ರು ಕೇಳಲಿಲ್ಲ, ಹಾಗಾಗಿ ಅವ್ರನ್ನ ಏನೋ ಅಮಾನತ್ ಮಾಡ್ತಾರೆ ಅಂತ. ಅದೇನೋ ಆಗೇ ಇಲ್ಲ. ನಿಜವಾಗ್ಲೂ ಅಲ್ಲಿ ಆಗಿದ್ದೇನು ಅಂತಂದ್ರೆ ಸಂಸತ್ತಲ್ಲ ಆದಂತಹ ಒಂದು ಅವಘಡ ಇದೆಯಲ್ಲ, ಅದ್ರ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಿ. ಸ್ವಲ್ಪ ಟೈಮ್ ಫಿಕ್ಸ್ ಮಾಡಿ, ಉಳಿದಿದ್ದೆಲ್ಲ ವಿಚಾರ ಮಾತಾಡೋಣ. ನೀವು ಅದನ್ನು ಟೈಮ್ ಫಿಕ್ಸ್ ಮಾಡ್ಕೊಡಿ. ಆ ಟೈಮ್ ಫಿಕ್ಸ್ ಆಯ್ತು ಅಂದ್ರೆ ನಾವೆಲ್ಲ ಚರ್ಚೆಗಳಲ್ಲಿ ಇರ್ತೀವಿ, ದೇಶದ ಜೊತೆ ನಾವು ಇರ್ತೀವಿ ಅಂತ ಹೇಳುದು. ಅವ್ರು ಹೇಳ್ತಾರೆ ಚರ್ಚೆಗೆ ಅವಕಾಶ ಇಲ್ಲ ಅಂತ. ಆದ್ರೆ ಒಬ್ಬ ಜವಾಬ್ದಾರಿ ಇಲ್ಲದೆ ಇರೋ ರೀತಿಯಲ್ಲಿ, ಒಬ್ಬ ಅವಿವೇಕಿ ತರ, ಒಬ್ಬ ಅಯೋಗ್ಯನ ತರ, ಒಬ್ಬ ಸಂಸದರ ಸ್ಥಾನಮಾನಗಳ ಅರಿವು, ಆ ಘನತೆಯ ಪ್ರಜ್ಞೆ ಇಲ್ಲದೆ ಇರೋ ರೀತಿ ಮೈಸೂರಿನ ಸಂಸದ ಪಾರ್ಲಿಮೆಂಟ್ಗೆ ನುಗ್ಗುವಂತಹ, ಪಾರ್ಲಿಮೆಂಟ್ ಅಲ್ಲಿ ಭಯವಾದ ವಾತಾವರಣ ಸೃಷ್ಟಿ ಮಾಡುವಂತಹ, ಯಾರಿಗೋ ಗೊತ್ತೋಗ್ರಿಂದ ಪಾಸ್ ಕೊಡ್ತಾನೆ, ಅವನು ಇಲ್ಲಿ ಅಮಾನತಾಗೋದಿಲ್ಲ. ಒಬ್ಬ ಹೆಣ್ಣು ಮಗಳು ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಆ ಸಂಸತ್ನಲ್ಲಿ ಒಂದು ಪಾಸ್ವರ್ಡ್ ಅನ್ನು ಪಾಸ್ ಮಾಡೋದಕ್ಕೆ ಏನೋ ಅಮಾನತ್ತು. ಈ ತರ ಆಗಿದೆಯಲ್ಲ, ನಿಮ್ಮ ಸಂಸದ, ನಿಮ್ಮ ಪಕ್ಷದ ಸಂಸದ ಮಾಡಿರೋದು ಅವಿವೇಕವನ್ನ ತಪ್ಪು ಅಂತ ಹೇಳ್ಬೇಕಾಗತ್ತೆ. ಅದಕ್ಕೆ ಚರ್ಚೆಗೆ ಅವಕಾಶ ಕೊಡಿ, ಟೈಮ್ ಫಿಕ್ಸ್ ಮಾಡಿ ಅಂತಂದ್ರೆ ಇವರವರನ್ನು ಅಮಾನತ್ ಮಾಡ್ತಾರೆ. ಅಂದ್ರೆ ಎಲ್ಲಿದೆ ವಾಕ್ ಸ್ವಾತಂತ್ರ್ಯ, ಎಲ್ಲಿದೆ ಪ್ರಜಾಪ್ರಭುತ್ವ?
ಎಲ್ಲಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ? ಸಂವಿಧಾನದ ಆರ್ಟಿಕಲ್ 14ರಿಂದ 21ವರೆಗೂ ಸಿಗುವಂತಹ ಈ ದೇಶದ ಹಕ್ಕಿದೆಯಲ್ಲ, ಅಧಿಕಾರಗಳಿದೆಯಲ್ಲ, ಅದೆಲ್ಲವನ್ನೂ ಕೂಡ ಗಾಳಿಗೆ ತೂರಿ ನಾನು ಹೇಳ್ತೀನಿ ಫೈನಲ್ ಅದು ಮುಗಿತಲ್ಲಿಗೆ. ಮತ್ತೆ ಯಾರು ಪ್ರಶ್ನೆ ಮಾಡಬಾರ್ದು ಅನ್ನುವಂತಹ ಒಂದು ಸರ್ವಾಧಿಕಾರಿ ಧೋರಣೆಯನ್ನು ತೋರುವಂತಹ ಸ್ಥಿತಿ ಇವತ್ತು ಪಾರ್ಲಿಮೆಂಟ್ಗೆ ಬಂದಿದೆ ಅಂತಂದ್ರೆ ಇದನ್ನ ನಾವು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಕರಿಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಶ್ರಮವನ್ನು ವಹಿಸಿ ದೇಶದ ರೀತಿ ನೀತಿಗಳನ್ನ, ನಿಯಮಗಳನ್ನ, ಹಕ್ಕುಗಳನ್ನ, ಕರ್ತವ್ಯಗಳನ್ನ ನಮಗೆ ಸಂವಿಧಾನದತ್ತವಾಗಿ ತಿಳಿಸಿಕೊಟ್ರು. ಆ ಸಂವಿಧಾನದ ಆಶಯಗಳನ್ನೇ ಬುಡಮೇಲು ಮಾಡುವ ರೀತಿಯಲ್ಲಿ ಈ ಸರ್ವಾಧಿಕಾರಿಗಳು, ನರಾಧಮರು ಇವತ್ತು ಇಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಜಗತ್ತಿನ ಮುಂದೆ ಈ ರಾಷ್ಟ್ರ ತಲೆಯನ್ನು ತಗ್ಗಿಸಿರ್ಬೇಕಾಗ್ತದೆ. ಯಾವುದೋ ಒಂದು ರಾಷ್ಟ್ರದಲ್ಲಿ ಅಮಾಯಕ ಜನರನ್ನ ಕೊಲ್ತಾ ಇದ್ದಾರೆ, ತಪ್ಪು ಅಂತ ನಾವು ಮಾತಾಡ್ತೀವಿ, ಇಟ್ಕೊಂಡು ಜೈಲಿಗೆ ಹಾಕ್ತಾರೆ. ಈ ದೇಶದಲ್ಲಿ ನೀವು ತಪ್ಪು ಮಾಡ್ತಾ ಇದ್ದೀರ ಅಂತ ಪ್ರಶ್ನೆ ಮಾಡ್ತೀವಿ, ಇಟ್ಕೊಂಡು ಜೈಲಿಗೆ ಹಾಕ್ತಾರೆ. ನಮ್ಮ ಪ್ರತಿನಿಧಿಗಳು ಸಂಸತ್ತಲ್ಲಿ ಪ್ರಶ್ನೆ ಮಾಡಬೇಕು, ಟೈಮ್ ಕೊಡಿ ಅಂತಾರೆ, ಅವ್ರನ್ನ ಅಮಾನತು ಮಾಡ್ತಾರೆ. ನಾನು ಮತ್ತೆ ಕೇಳ್ತಾ ಇದ್ದೀನಿ, ಇದು ಯಾರ ಅಪ್ಪನಾದ್ರೂ ದೇಶನ? ಈ ದೇಶದ 140 ಕೋಟಿ ಜನಸಂಖ್ಯೆ ಇದೆಯಲ್ಲ, ಅವರೆಲ್ಲರೂ ದೇಶ ಅನ್ನುವಂತಹ ಪ್ರಶ್ನೆ ನಿಮ್ಗೆ ಯಾವತ್ತು ಬರುತ್ತೆ? ಬಹುಶಃ ಇನ್ನೊಂದು ಅವಧಿಗೆ ಈ ದುಷ್ಟಕೂಟದ ಕೈಯಲ್ಲಿ ಮತ್ತೆ ಈ ದೇಶದ ಆಡಳಿತ ಏನಾದ್ರೂ ಸಿಕ್ಕಿದ್ರೆ ಈ ದೇಶಕ್ಕೆ ಭವಿಷ್ಯ ಅನ್ನೋದಿಲ್ಲ. ನಾನು ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಮೂಲಕ ಎಲ್ಲರಲ್ಲೂ ಕೂಡ ಕೇಳ್ಕೊಳ್ಳೋದಿಲ್ಲ ಅಂತಂದ್ರೆ, ಅಟ್ಲೀಸ್ಟ್ ನೀವು ಏನಾಗಿದೆ ಅನ್ನೋ ಚಿಂತೆ ಇಲ್ಲ, ರಾಜಕೀಯ ಪ್ರಜ್ಞಾವಂತರಾಗಿ ರಾಜಕೀಯ ಅಧಿಕಾರದ ಶಕ್ತಿಯನ್ನ ಅರ್ಥ ಮಾಡ್ಕೊಳ್ಳಿ. ಆ ರಾಜಕೀಯದ ಅಧಿಕಾರದಿಂದ ಈ ದೇಶದಲ್ಲಿ ಏನೆಲ್ಲ ಆಗಬೇಕಿತ್ತು, ಏನಾಗಿಲ್ಲ, ಮತ್ತೆ ಏನಾಗಬಾರ್ದಿತ್ತು, ಏನಾಗ್ತಾ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಈ ದೇಶ ಅಂತಂದ್ರೆ ಬಿಡ್ರೆ ಯಾರೋ ರಾಜಕಾರಣ ಮಾಡ್ಕೊಳ್ತಾರೆ, ನಮ್ಗೆ ಯಾಕೆ ರಾಜಕೀಯ ಅಲ್ಲ. ರಾಜಕಾರಣ ಇಲ್ಲದೆ ಈ ದೇಶದಲ್ಲಿ ಏನೂ ನಡೆಯೋದಿಲ್ಲ. ರಾಜಕಾರಣ ಇಲ್ಲದೆ ಪೊಲೀಸ್ನವರು ಇವತ್ತು ನಿಮ್ಗೆ ಪರ್ಮಿಷನ್ ಕೊಡುವಂಥದ್ದು, ರಾಜಕಾರಣ ಇಲ್ಲದೆ ನಮ್ಮನ್ನ ಇಲ್ಲಿಂದ ಅರೆಸ್ಟ್ ಮಾಡ್ಕೊಂಡು ತಗೊಂಡು ಹೋಗುವಂಥದ್ದು ಎಲ್ಲವೂ ಕೂಡ ರಾಜಕಾರಣದ ಮೂಲಕನೇ ನಡೀತದೆ. ಎಲ್ಲ ಕರ್ತವ್ಯಗಳನ್ನ ನಿರ್ಧಾರ ಮಾಡೋದು ರಾಜಕಾರಣ ಆಗಿರ್ತದೆ. ಎಲ್ಲ ಹಕ್ಕು ಅಧಿಕಾರಗಳನ್ನ ನಿರ್ಧಾರ ಮಾಡೋದು ರಾಜಕಾರಣ ಆಗಿರ್ತದೆ. ಈ ದೇಶದ ಒಟ್ಟು ನಡಾವಳಿಗಳನ್ನ ರೂಪುಗೊಳಿಸುವಂಥದ್ದು ರಾಜಕಾರಣ ಆಗಿರ್ತದೆ. ನಾವು ರಾಜಕಾರಣವನ್ನು ಮೈ ಮರೆತು ಯಾರೋ ಬರ್ತಾರೆ, ಯಾರೋ ದುಡ್ಡು ಕೊಡ್ತಾರೆ, ಗೆಲ್ತಾರೆ, ಹೋಗ್ತಾರೆ ಅಂತಂದ್ರೆ ಈ ದೇಶಕ್ಕೆ ಇಂಥ ಒಂದು ದುರ್ಗತಿ ಬರ್ತದೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಮನವಿ, ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಏನಾಗ್ತಾ ಇದೆ ಅದು ಮುಂದುವರಿಬಾರದು, ಸ್ಟಾಪ್ ಆಗ್ಬೇಕು ಅಂತಂದ್ರೆ ನೀವು ರಾಜಕೀಯ ಪ್ರಜ್ಞಾವಂತರಾಗಿ ಅವತ್ತು ದಿವಸ ಇದು ತಡೆಯಕ್ಕಾಗ್ತದೆ. ನಮ್ಮ ಪ್ರತಿನಿಧಿಗಳಿಗೆ ಇವತ್ತು ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಇದು ನಾವು ನೀವೆಲ್ಲ ಎಲ್ಲಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತ ಕೇಳ್ತಾ, ಈ ಒಂದು 141 ಸಂಸದರೇನಿದಾರಲ್ಲ ಇವ್ರು ಯಾರು ನಮ್ಮ ಪಕ್ಷದವರು ಅಲ್ಲ. ಈ 141 ಪೈಕಿ ಒಂದೂ ಕೂಡ ಇವರು ನಮ್ಮ ಪಕ್ಷದ ಸಂಸದರು ಇಲ್ಲ. ಆದ್ರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾಕೆ ಇವತ್ತು ಬೀದಿಗೆ ಬಂದು ಮಾತಾಡ್ತಾ ಇದ್ದೀವಿ ಅಂತಂದ್ರೆ, ಈ ದೇಶದ ಸಂಸದರು ಅಂದ್ರೆ ಅವರು ಕೂಡ ಈ ದೇಶನೇ. ನೀವು ಅವ್ರನ್ನ ಅಮಾನತ್ ಪಡಿಸ್ತೀರಾ ಅಂತಂದ್ರೆ ಈ ದೇಶವನ್ನ ಅಮಾನತ್ತಲ್ಲಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಅರ್ಥ. ನೋಡಿ ಎಷ್ಟು ಬೇಜವಾಬ್ದಾರಿ ಇದೆ ಈ ಕಾಂಗ್ರೆಸ್ಸಿಗೆ ಅಂತಂದ್ರೆ, ತನ್ನ ಪಕ್ಷದ ಸಂಸದರು ಅಮಾನತಾಗಿದ್ರು, ಅದರಲ್ಲಿ ತನ್ನ ಪಕ್ಷದ ಸಂಸದರು ಅಮಾನತಾಗಿದ್ರು ಕೂಡ ಎಲ್ಲಿದೆ ಆ ಕಾಂಗ್ರೆಸ್ ಪಕ್ಷದ ವಿದ್ಯಾರ್ಥಿ ಸಂಘಟನೆ, ಎಲ್ಲಿದೆ ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ಸಂಘಟನೆಗಳು, ಎಲ್ಲಿದೆ ಕಾಂಗ್ರೆಸ್ ಪಕ್ಷದ SC/ST ವಿಂಗು, ಎಲ್ಲಿದೆ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗಗಳ ವಿಂಗು, ಎಲ್ಲಿದೆ ಕಾಂಗ್ರೆಸ್ ಪಕ್ಷದ ಮಹಿಳಾ ವಿಂಗು, ಎಲ್ಲಿದೆ ಕಾಂಗ್ರೆಸ್ ಪಕ್ಷದ ವೀರಾದಿದೇವರು ಶಿವರಾಮೇಶ್ವರು, ಎಲ್ಲಿದ್ದಾರೆ ಕಾಂಗ್ರೆಸ್ ಅವರು? ನಾನು ಆಗ್ಲೇ ಹೇಳಿದೆ ನೋಡಿ, ನಮ್ಮ MP ಅಲ್ಲಿಲ್ಲ. ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ, ನಾವು ಬೀದಿಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಅವರು ಎಲ್ಲಿದ್ದಾರೆ ಅಂತಂದ್ರೆ ಯಾವ್ದಾದ್ರು ಹೋಟ್ಲಲ್ಲ, ಬಾರಲ್ಲ, ಪಪ್ಪಲ್ಲ ಇರ್ಬೋದು, ಗೊತ್ತಿಲ್ಲ ನನಗೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊತೀವಿ, 141 ಸದಸ್ಯರು ಸಂಸದರು ಅಮಾನತ್ತಾಗಿದ್ದಾರೆ ಅಂದ್ರೆ ಭಾರತ ದೇಶದ ಸಂವಿಧಾನ, ಭಾರತ ಒಟ್ಟಾರೆ ದೇಶವೇ ಅಪಾಯದಲ್ಲಿದೆ. ಬಹಳ ಭಯಾನಕವಾದಂತಹ ಭಯಂಕರವಾದಂತಹ ಪರಿಸ್ಥಿತಿ ಸೃಷ್ಟಿಯಾಗ್ತಾ ಇದೆ. ತಾವು ನಿನ್ನೆಯಿಂದ ಕೂಡ ದೆಹಲಿಯಲ್ಲೇ ಇದ್ದೀರಿ ಮುಖ್ಯಮಂತ್ರಿಗಳು. ಇದರ ವಿರುದ್ಧ ಬಹಳ ದೊಡ್ಡ ಧ್ವನಿಯಲ್ಲಿ ಪ್ರತಿಭಟಿಸಬೇಕು. ಸುಮ್ಮನೆ ಸ್ಟೇಟ್ಮೆಂಟ್ಗಳು ಕೊಟ್ಟರೆ ಆಗೋದಿಲ್ಲ. ಈ ದೇಶದ ಒಟ್ಟು ಪರಿಸ್ಥಿತಿ, ಸಂವಿಧಾನ, ಹಕ್ಕುಗಳು, ಎಲ್ಲವೂ ಅಮಾನತ್ತಾಗ್ತಾ ಇರೋ ಸಂದರ್ಭದಲ್ಲಿ ನೀವು
ಕೇವಲ ನಿಮ್ಮ ರಾಜಕಾರಣ ನೋಡ್ಕೊಂಡು ಕೂತ್ಕೊಂಡ್ರೆ, ಪಕ್ಷದ ರಾಜಕಾರಣ ನೋಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಮತ್ತೆ ಎಲ್ಲಾ ಪಕ್ಷಗಳು ಬೇರೆ ಬೇರೆ ಪಕ್ಷಗಳಿಂದ ಅವೆಲ್ಲವೂ ಕೂಡ ದೊರೆತು ಹೋಗಿಬೇಕು. ಅದು ನೀವೆಲ್ಲೂ ನೋಡ್ತಾ ಇಲ್ಲ, ಬರೀ ನಾವು SDP ಇವತ್ತಲ್ಲಿ ನಿಂತಿದ್ದೀವಿ. ಸೊ ನಮಗಿದೆ ಆ ರಾಜ್ಯಕ್ಕೆ ಬದ್ಧತೆ. ಒಂದಲ್ಲ ಒಂದು ದಿವಸ ಸಂಸತ್ತಿನ ಒಳಗಾಗ್ಲಿ ಅಥವಾ ವಿಧಾನಸಭೆಯ ಒಳಗಾಗ್ಲಿ ಈ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಪ್ರತಿನಿಧಿಗಳು ಮಾತಾಡುವಂತಹ ದಿವಸ ಬರ್ತದೆ. ಪ್ರಜಾಪ್ರಭುತ್ವವನ್ನು ಮತ್ತೆ ಈಗೇನಾದ್ರೂ ಕಗ್ಗೊಲೆ ಆಗ್ತಾ ಇದೆ ಅದನ್ನ ಮರುಸ್ಥಾಪಿಸುವಂತಹ ಒಂದು ಜವಾಬ್ದಾರಿಯಿಂದ ಬಹಳ ನಿಷ್ಠೆಯಿಂದ ನಾವು ಮಾಡ್ತೀವಿ ಎನ್ನುವಂತಹ ಒಂದು ಮಾತನ್ನ ಒಂದು ಆಶ್ವಾಸನೆಯೊಂದಿಗೆ ನನ್ನ ಮಾತನ್ನ ನಿಲ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರೂ ಕೂಡ ಈ ಅಪಾಯವನ್ನ ತಮ್ಮ ಸ್ನೇಹಿತರ ಹತ್ರ, ತಮ್ಮ ಬಂಧುಗಳ ಹತ್ರ, ಮನೆಗಳಲ್ಲಿ ಚರ್ಚೆ ಮಾಡೋದ್ರ ಮೂಲಕ ಇವತ್ತಿನ ಏನು ಪ್ರಜಾಪ್ರಭುತ್ವದ ನಾಶ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನ ಮೂಡಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರು ಆಗೋಣ ಅಂತ ಹೇಳ್ತಾ ನನ್ನ ಮಾತು ಸೇರಿಕೊಳ್ಳಿ. ಜೈ ಭೀಮ್. ಸಂಸತ್ತೊಳಗಿನ ಧ್ವನಿಗಳನ್ನು ಸಂಸತ್ತಿನಿಂದ ಹೊರದಬ್ಬಿ ಸಂವಿಧಾನವ ಅಣಕಿಸಿದ ಕೇಂದ್ರ ಮೋದಿ ಸರ್ಕಾರ ನಿಮಗಿದು ನಮ್ಮಯ ಧಿಕ್ಕಾರ, ನಿಮಗಿದು ನಮ್ಮಯ ಧಿಕ್ಕಾರ. ಸಂಸದರನ್ನು ಸಂಸತ್ತಿನಿಂದ ಸರ್ವಾಧಿಕಾರಿ ಧೋರಣೆಯೊಂದಿಗೆ ಅಮಾನತುಗೊಳಿಸಿದ ಸರ್ಕಾರ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ, ಇದು ಸಂವಿಧಾನಕ್ಕೆ ಅಪಚಾರ. ಧಿಕ್ಕಾರ, ಧಿಕ್ಕಾರ, ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, 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 ನಿರಂಕುಶವಾದಕ್ಕೆ ಧಿಕ್ಕಾರ. ಸಂಸತ್ತು ಒಳಗೆ ಬಾಂಬ್ ಎಸೆಯಲು ಬಾಸು ನೀಡಿದ ಪ್ರತಾಪ ಸಿಂಹ ಸಂಸತ್ತಿನೊಳಗೆ ಕೂರಿಕೊಂಡು ದಾಳಿಯ ಬಗ್ಗೆ ಪ್ರಶ್ನಿಸಿದವರ ಅಮಾನತುಗೊಳಿಸಿದ್ದು ನ್ಯಾಯವೇ? ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಅನ್ಯಾಯ ತುಂಬಿದ ಆಡಳಿತ, ಸರ್ವಾಧಿಕಾರದ ಅಮಾನತ್ತು, ನಿರಂಕುಶವಾದದ ಕರಾಮತ್ತು, ಸಂಸದ ದಾಳಿಯ ಸಂಸದನನ್ನು ಸಂರಕ್ಷಿಸುವ ಹುನ್ನಾರ. ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಪ್ರತಾಪ ಸಿಂಹ ಸಂಸದ ಭಾಷಣ ನೀಡಿ ದಾಳಿಯ ಮಾಡಿಸಿ ಸಂಸತ್ತೊಳಗೆ ಆತಂಕ ಹುಟ್ಟಿಸಿ ಭಯೋತ್ಪಾದನೆಯ ಮೆರೆಸಿದರು. ಭ್ರಷ್ಟ ಮಾಡಿದರೆ ಅಮಾನತ್ತು, ಇದು ಮೋದಿ ಸರ್ಕಾರದ ದೌಲತ್ತು. ಧಿಕ್ಕಾರ, ಧಿಕ್ಕಾರ, ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ.